ಶಾಂತಿ ಸಭೆ ಕೂಡ ಅಲ್ಲಿ ಸಫಲ ಆಗಿಲ್ಲ ಅಂದ್ರೆ ಹೇಳಿದಂತೆ ಜಿಲ್ಲಾಡಳಿತ ನೋಡಿ, ಇವರೇ ಇಲ್ಲಿವರೆಗೂ RSS ಅವರು ಏನೇನು ಬೈದಿದ್ದಾರೆ ನನಗೆ ನಿಮ್ಗೆ ಗೊತ್ತಿದೆ. ನನಗಾಗಿರ್ಬೋದು, ನಮ್ಮ ಕುಟುಂಬಕ್ಕಾಗಿರ್ಬೋದು. ಸಾಮಾಜಿಕ ಜಾಲತಾಣ ತೆಗೀರಿ, BJP ಲೀಡರ್ಗಳು ರಾಷ್ಟ್ರ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ಅಥವಾ ಇಲ್ಲಿನ ಲೋಕಲ್ ಲೀಡರ್ಸ್ ಇರ್ಬೋದು, ಏನೇನು ಬೈತಾ ಇದ್ದಾರೆ ತಾವು ನೋಡಿ. ನಮ್ಮ ನನ್ನ ವೈಯಕ್ತಿಕ ವಿಚಾರಗಳಿರ್ಬೋದು, ನಮ್ಮ ಕುಟುಂಬದವ್ರ ಬಗ್ಗೆ ಇರ್ಬೋದು, ನನ್ನ ಸಾಮರ್ಥ್ಯದ ಬಗ್ಗೆ ಇರ್ಬೋದು, ವಿದ್ಯಾ ಅರ್ಹತೆ ಬಗ್ಗೆ ಇರ್ಬೋದು, ಅರ್ಹತೆ ಬಗ್ಗೆ ಇರ್ಬೋದು, ಏನೇನು ಯಾರ್ಯಾರು ಮಾತಾಡ್ತಾ ಇದ್ದಾರೆ ನಿಮ್ಗೆ ನೋಡ್ತಾನೆ ಇದ್ದೀರಲ್ಲ. ಇಷ್ಟೆಲ್ಲ ಆಗ್ಬಿಟ್ಟು ಒಬ್ಬರನ್ನ ಖಂಡಿಸಿದ್ರ RSSದವನು ಯಾವನು ಬೈದಿದ್ದಾನೆ ಅವನು ಖಂಡಿಸಿದ್ರಾ? ಅಥವಾ BJP ಅಭ್ಯರ್ಥಿ ಯಾರು ಚಿತ್ತಾಪುರ್ನಲ್ಲಿ ಇಲ್ಲ ಭಾಳ ಹುಷಾರಾಗಿರ್ಬೇಕಪ್ಪ ನೀನು, ನಿಮ್ಮ ಮನೆಗೆ ಬಂದರೂ ಬರ್ಬೋದು ಅಂತ ಹೇಳೋದಕ್ಕೆ BJP ಅವ್ರು ಖಂಡಿಸಿದ್ರಾ? RSS ಅವ್ರು ಖಂಡಿಸಿದ್ರಾ? ಇಷ್ಟೆಲ್ಲ ಆದಮೇಲೂ ಕೂಡ ಇವರು ಪಥಸಂಚಲನ ಮಾಡಲೇಬೇಕು, ಅವಾಗಲೇ ಆಗಬೇಕು, ಇವಾಗಲೇ ಆಗಬೇಕು ಅಂದರೆ ಜನರು ಸುಮ್ಮನಿರ್ತಾರ? ನೀವೇ ಹೇಳಿ. ನೀವು ಒಬ್ಬ ಜನಪ್ರತಿನಿಧಿಗೆ ಬೈದು ಅದನ್ನು ಇವ್ರು ಯಾರು ಖಂಡಿಸ್ತಾ ಇದ್ದಾರೆ, ಅದು ಖಂಡನೆಯೂ ಕೂಡ ಮಾಡೋದಿಲ್ಲ. ಒಬ್ಬ BJP ಲೀಡರ್, ವಿರೋಧ ಪಕ್ಷದ ನಾಯಕರು ಇರ್ಬೋದು, ನಿಮ್ಮ ಯಾರು ವಿಜೇಂದ್ರ ಅವರಿರ್ಬೋದು, ಇಲ್ಲ ನಮ್ಮ BJP ಅಭ್ಯರ್ಥಿ ಹೇಳಿರೋದು ಸರಿ ಇಲ್ಲ ಅಂತ ಹೇಳಿದ್ರ? ಅಥವಾ RSS ಅಲ್ಲಿ ಏನು ಬೈಗುಳ ಹಾಕ್ನಲ್ಲ, ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿದ್ನಲ್ಲ, ಅದು ಸರಿ ಇಲ್ಲ ಅಂತ ಒಬ್ಬರನ್ನ ಹೇಳಿದ್ರ? ನೀವು ಏನೂ ಹೇಳಲ್ಲ, ಅಂಥವರಿಗೆ ನೀವು ಪ್ರಚೋದನೆ ಕೊಡ್ತೀರಾ, ಅಂಥವರಿಗೆ ನೀವು ಎನ್ಕರೇಜ್ ಮಾಡ್ತೀರಾ, ಮತ್ತು ನೀವು ಶಾಂತಿ ದೂತರಂತ ನೀವು ಪಥಸಂಚಲನ ಬೇರೆ ಮಾಡೋದ? ವಾಟ್ ಎವರ್ ಇಟ್ ಈಸ್, ಕೋರ್ಟಲ್ಲಿ ಮ್ಯಾಟರ್ ಇದೆ. ನಾನು ಹೇಳಿದ್ದೀನಲ್ಲ ಅವತ್ತು, ಕೋರ್ಟಲ್ಲಿ ಏನು ಆದೇಶ ಕೊಡುತ್ತೆ ಅದನ್ನು ನಾವು ಪಾಲನೆ ಮಾಡ್ತೀವಿ. ವಾತಾವರಣ ಸರಿ ಇದ್ದರೆ ಅವ್ರು ಕೊಡಲಿ, ಪರ್ಮಿಷನ್ ಕೊಡಲಿ ಕೋರ್ಟು. ವಾತಾವರಣ ಸರಿ ಇಲ್ಲ ಅಂದರೆ ವಾತಾವರಣ ಸರಿ ಆದಾಗ ಮಾಡಲಿ, ಯಾರು ಬೇಡ ಅಂದಿದ್ದಾರೆ? ಇವ್ರು ಕೋರ್ಟ್ಗಿಂತ ದೊಡ್ಡವ್ರು ಯಾವಾಗಾದರು ಅಂತ ನನಗೆ, ಇವರು ಸಂವಿಧಾನಕ್ಕಿಂತ ದೊಡ್ಡವ್ರು ಯಾವಾಗಾದರು? ಸರ್ಕಾರಕ್ಕಿಂತ ದೊಡ್ಡವ್ರು ಯಾವಾಗಾದರು? ಬರೀ ಮಾಹಿತಿಗಾಗಿ ಅಂತ ಕೊಟ್ಟ ತಕ್ಷಣ ನಾವು ಎಲ್ಲನೂ ಬಿಡಬೇಕಾ?